ನೀವು ನನ್ನನ್ನ ಪ್ರಶ್ನೆ ಕೇಳಿದ್ದೀರಿ. ರಾಜ್ಯ ಸರ್ಕಾರ ಕಳೆದ 2 ವರ್ಷದಲ್ಲಿ 100ಕ್ಕೆ 200ರಷ್ಟು ಕಾನೂನು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ವಿಫಲ ಆಗಿದೆ. ಪ್ರಶ್ನಾತೀತವಾಗಿ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಪರಮೇಶ್ವರರು ಒಂದು ಅಸಮರ್ಥರಾಗಿದ್ದಾರೆ, ಅಸಹಾಯಕರಾಗಿದ್ದಾರೆ. ಅಪರಾಧಿಗಳ ಮುಂದೆ ಮಂಡಿ ಊರಿ ಅವರಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಜನ ತಲೆ ತಗ್ಗಿಸುವಂತ, ರಾಜ್ಯದ ಜನ ಈ ಸರ್ಕಾರದ ಬಗ್ಗೆ ರೋಸಿ ಹೋಗುವಂತಹ, ಹೇಸು ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡಿದೆ. ಕಳೆದ 2 ವರ್ಷದ ಈ ಅವಧಿಯಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ನಡೀತಿರೋದನ್ನ ಕೇವಲ ಮಂಗಳೂರಿಂದ ಮಾತ್ರ ಅಲ್ಲ, ಇಡೀ ರಾಜ್ಯದ ಉದ್ದಗಲದಲ್ಲಿ ಏನ್ ನಡೀತಾ ಇದೆ ಅಂತ ನೋಡಿದೀವಿ. ನಮ್ಮ ಜಿಲ್ಲೆಯಲ್ಲಿಯೂ ಭಟ್ಕಳದಿಂದ ಹಿಡಿದು ಬೇರೆ ಬೇರೆ ಕಡೆ ಏನ್ ನಡೀತಾ ಇದೆ ಅನ್ನೋದು ನೋಡಿದೀವಿ. ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಸಂವಿಧಾನಬದ್ಧವಾಗಿ ಆಯ್ಕೆಯಾದಂತ ಒಂದು ಸರ್ಕಾರದ ಮೊದಲನ್ನೆಲ್ಲ ಲೆಕ್ಕಾಚಾರ ಮಾಡೋಣ. ಈಗೇನ್ ಮಾಡ್ಬೇಕಾಗಿದೆ ಅನ್ನೋದನ್ನ ಮಾಡಿ ನೀವು ಅಷ್ಟೇ. ಈಗ ಜನರಿಗೆ ಬೇಕಾಗಿರೋದು ಒಳ್ಳೆ ಆಡಳಿತ, ಶಾಂತಿಯ ವಾತಾವರಣ, ಪರಿಸ್ಥಿತಿ, ಅಭಿವೃದ್ಧಿ ಪರವಾದ ಆಡಳಿತ. ಅದನ್ನ ಮಾಡಿ. ಈಗ ಅದನ್ನ ಮಾಡೋದಕ್ಕೆ ವಿಫಲರಾಗಿ ನೀವು ನಿಮ್ಮ ಈ ಎಲ್ಲ ದೌರ್ಬಲ್ಯ ದೋಷಗಳನ್ನ ಇನ್ನೆಲ್ಲೋ ಹುಡ್ಕೋದಕ್ಕೆ ಹೋಗ್ಬೇಡಿ, ರಕ್ಷಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೆ. ಬಿಜೆಪಿ ಮುಚ್ಕೊಳ್ಳೋದಕ್ಕೆ ಬಿಜೆಪಿಯನ್ನು ದೂಷಿಸೋದೇ ಅವರ ಕೆಲಸ. ಅವ್ರ ಎಲ್ಲಾ ದೌರ್ಬಲ್ಯ, ದೋಷ, ಭ್ರಷ್ಟಾಚಾರ, ಅವ್ರದ್ದು ಏನೇನು ಅಸಮರ್ಥತೆಯ ತುದಿಯ ಆಡಳಿತದ ಸ್ಥಿತಿ ಇದೆಯೋ ಅದೆಲ್ಲವನ್ನೂ ಮುಚ್ಕೊಳ್ಳೋದು ಹೇಗೆ ಅಂದ್ರೆ, ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರಿಗೆ ಬೈಯೋದು, ಇಲ್ಲ RSS ಬೈಯೋದು, ಇಲ್ಲ ಬಿಜೆಪಿ ಕರ್ನಾಟಕದಲ್ಲಿ ಬೈಯೋದು. ತಮ್ಮ ಮೇಲಿನ ಜವಾಬ್ದಾರಿ ನಿರ್ವಹಿಸೋ ಕೆಲಸ ಮಾಡ್ಲಿ ಅವ್ರು ಮೊದಲು. ಅಷ್ಟೇ ನಾನು ಆಗ್ರಹಿಸೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.